ಸಿಗ್ತಾ ಇರುವಂಥದ್ದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದೈನಂದಿನಂತೆ ಸಿಗ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿದ್ದೇನೆ. ದೃಶ್ಯಗಳಲ್ಲಿ ಕೂಡ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೆಲವರು ವದಂತಿಯನ್ನು ಹಬ್ಬಿಸಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ ಅಂತೇಳಿ ಸಾಕಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಹೀಗಾಗಿ ಈ ವದಂತಿಗಳ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನರು ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದು ಫುಲ್ ಟ್ಯಾಂಕ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದರು. ನಂತರ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಒಂದು ಸಭೆಯನ್ನು ನಡೆಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಎಲ್ಲಿಯೂ ಕೂಡ ಪೆಟ್ರೋಲ್ನ ಶಾರ್ಟೇಜ್ ಇಲ್ಲ, ಸಫಿಷಿಯೆಂಟಾಗಿ ಪೆಟ್ರೋಲ್ ಇದೆ ಅಂತೇನೋ ಮಾಹಿತಿಯನ್ನು ನೀಡಿದ್ರ ಜೊತೆಗೆ ಯಾರು ಈ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾರೆ ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಇವತ್ತು ಕೂಡ ನಾನು ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಪೆಟ್ರೋಲ್ ಸಿಗ್ತಾ ಇರೋಂಥದ್ದು, ಜನರು ತಮಗೆ ಬೇಕಾದಷ್ಟು ಪೆಟ್ರೋಲನ್ನು ಹಾಕಿಸ್ಕೊಂಡು ಹೋಗ್ತಾ ಇರೋವಂಥದ್ದು. ಆದರೆ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಪೆಟ್ರೋಲ್ ಸಿಗೋದಿಲ್ಲ, ಯುದ್ಧ ನಡೀತಾ ಇದೆ, ಕಮರ್ಷಿಯಲ್ ಸಿಲಿಂಡರ್ ಆದಂತೆ ಪೆಟ್ರೋಲ್ ಕೂಡ ಆಗ್ತದೆ ಅಂತೇಳಿ ಅನೇಕರು ವದಂತಿಗಳನ್ನ ಹಬ್ಬಿಸ್ತಾ ಇರೋಂಥದ್ದು. ಆದರೆ ಇವೆಲ್ಲ ವದಂತಿಗಳು ಕೂಡ ಸುಳ್ಳು. ಪ್ರತಿಯೊಂದು ಪೆಟ್ರೋಲ್ ಬಂಕ್ನಲ್ಲಿಯೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇರೋಂಥದ್ದು. ಯಾವೆಲ್ಲ ವಾಹನಗಳು ಬರ್ತಾ ಇದ್ದಾರೆ ಅವೆಲ್ಲ ವಾಹನಗಳಿಗೂ ಕೂಡ ಅವರು ಹೇಳಿದಷ್ಟು ಪೆಟ್ರೋಲನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಇದ್ದಾರೆ, ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತನಲ್ರಿ? ಸಿಗುತ್ತೆ ರೀ, ಯಾವುದೇ ರೀತಿ ತೊಂದರೆ ಇಲ್ಲ, ಸಿಗುತ್ತೆ. ನಮ್ಮಲ್ಲಿ ಸ್ಟಾಕ್ ಇದೆ. ಯಾವುದೇ ರೀತಿ ಭಯ ಪಡಕ್ಕೆ ಹೋಗ್ಬೇಡಿ. ಕಸ್ಟಮರಲ್ಲಿ ತಿಳ್ಕೊಳ್ಳೋದಂದ್ರೆ ಇದು ವಿಷಯ. ನಮ್ಮಲ್ಲಿ ಸಿಗುತ್ತೆ. ಈಗ ನಿನ್ನೆ ಭಾಳ ಜನ ಬಂದಿರಲ್ಲ? ನಿನ್ನೆ ಫುಲ್ ರಶ್ ಇತ್ತು ಗಾಡಿ. ನಿನ್ನೆ ನಮ್ಗೆ ನಿಂದ್ರ ಸಹಿತ ಪುರ್ಸತ್ಗೆ ಇರಲಿಲ್ಲ, ಫುಲ್ ಗದ್ದಲಿತ್ತು ಗಾಡಿ. ಇವತ್ತು ಹೆಂಗದ? ಇವತ್ತು ಅಷ್ಟ ಸ್ವಲ್ಪ ನಿಧಾನವಾಗಿದೆ, ನಿನ್ನೆಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಕಮ್ಮಿ ಇದೆ. ಕೆಲವರು ಪೆಟ್ರೋಲ್ ಸಿಗಲ್ಲ ಹಂಗಿಂಗಿಲ್ಲ ಅಂತ ಹೇಳ್ತಾರಲ್ಲ? ಇಲ್ಲ, ಸಿಗುತ್ತೆ. ಪೆಟ್ರೋಲ್ ಮಾತ್ರ ಸಿಗುತ್ತೆ. ಯಾವುದೇ ರೀತಿ ಭಯ ಪಡಕ್ಕೆ ಹೋಗ್ಬೇಡಿ. ಎಲ್ಲ ಯಾವುದೇ ಬಂಕಲ್ಲಿ ಸಿಗುತ್ತೆ. ಇದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಮಾತುಗಳು. ಏನು ನಿನ್ನೆ ಹೆಚ್ಚಿನ ಜನರು ಬಂದು ಅಂದರೆ ಆತಂಕಕ್ಕೊಳಗಾಗಿ ಪೆಟ್ರೋಲ್ ಡೀಸೆಲ್ನ ಹಾಕ್ಸ್ಕೊಳ್ತಾ ಇದ್ರು. ಆದರೆ ಪೆಟ್ರೋಲ್ ಬಂಕ್ನಲ್ಲಿ ಈ ಶಾರ್ಟೇಜ್ ಇಲ್ಲ. ದೈನಂದಿನವಾಗಿ ಎಷ್ಟೆಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಬೇಕೋ ಅವೆಲ್ಲವೂ ಅಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರೋವಂಥದ್ದು. ಹೀಗಾಗಿ ಜನರು ವದಂತಿಗಳಿಗೆ ಕಿವಿಗೊಡದೆ ದೈನಂದಿನಂತೆ ತಮಗೆ ಬೇಕಾದಷ್ಟು ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ನ ಹಾಕಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9.